ಈಗ ಬೇಕಾಗಿಲ್ಲ. ಯಾಕಪ್ಪ ಅಂದರೆ ಮುಖ್ಯಮಂತ್ರಿಗಳಿದ್ದಾರೆ, ಉತ್ತಮ ಆಡಳಿತ ನಡೀತಿದೆ, ಉತ್ತಮ ಮಳೆ ಬೆಳೆ ಆಗ್ತಾಯಿದೆ. ನಮಗೇನು ಮಂತ್ರಿಮಂಡಲ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆದರೆ ಇನ್ನೂ ಉತ್ತಮ ಆಡಳಿತ ಕೊಡೋಕ್ಕಾಗ್ತದೆ. ಈ ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆ ನಾನು ನೋಡ್ತಾ ಇದ್ದೀನಿ. ಮಂತ್ರಿಮಂಡಲ ವಿಸ್ತರಣೆ ಮಾಡಲಿ, ಬದಲಾವಣೆಗಳು ಯಾವ ಇದಾವೆ ಮಾಡಲಿ. ಡಿಸೆಂಬರ್ ಒಳಗೆ ಯಾವಾಗ ನಾನು ಒಬ್ಬರು ನಮ್ಮ ಕಾರ್ಯಕರ್ತರ ಸಾವಾಗಿತ್ತು, ನ್ಯೂಸ್ ಏನು ನೋಡಿಲ್ಲ. ಇಡಿ ರೇಡ್ ಆಗಿದೆ ಸರ್, ವಾಲ್ಮೀಕಿ ನಿಗಮ ಹಗರಣದ ಸಂಬಂಧ. ಹೌದಾ? ನಾಗೇಂದ್ರ ಅವರ ಮನೆ ಮೇಲೆ ಮತ್ತೆ ತುಕಾರಾಮ್ ಅವರ ಮನೆ ಮೇಲೆ ಆಗಿದೆ. ಹೌದಾ? ಮಾಹಿತಿ ಇಲ್ಲ, ನೋಡೋಣ. ಅದು ಮಾಹಿತಿ ತಗೊಂಡು ಮಾತಾಡ್ತೀನಿ, ನನಗೆ ಮಾಹಿತಿ ಇಲ್ಲ. ಡಿಸೆಂಬರ್ ಹೇಳಿಕೆಗೆ ಬದ್ಧದ್ರಿನ ಅದು ಯಾವಾಗಲೂ ಬದ್ಧ. ಅದನ್ನ ನೀವು ಕೇಳೋದು ಬೇಡ. ಈಗ ಡಿಸೆಂಬರ್ ಆದ್ಮೇಲೆ ಕೇಳಿ, ಅಲ್ಲಿವರೆಗೆ ಅದಕ್ಕೆ ಉತ್ತರ ಕೊಡಲ್ಲ. ಡಿಸೆಂಬರ್ ಆದ್ಮೇಲೆ ಕೊಡ್ತೀನಿ. ಡಿಸೆಂಬರ್ ಆದ್ಮೇಲೆ ಮಾತಾಡ್ತೀನಿ ಸರ್. 16ನೇ ತಾರೀಕು ಸಿಎಂ ಬರ್ತದ್ರೆ, ಅವ್ರ ಗಮನಕ್ಕೆ ತರ್ತಾರೆ ಈಗ ಸಚಿವರ ಕೈ ಬಿಟ್ಟು ನೇಮಕ ಮಾಡೋದು. ನಾನು ಯಾವ ಸಚಿವರು ಕೈ ಬಿಡ್ರಿ ಅಂತ ಹೆಸರು ಹೇಳಿಲ್ಲ. ಪ್ರಸಾದಕರನ್ನ ಯಾರು ಕೆಲಸ ಮಾಡೋದು ಅವ್ರನ್ನ ಬಿಡಿ ಅಂತ ಹೇಳಿದ್ದೀನಿ. ನಾನೇನು ಸನ್ಯಾಸಿ ಅಲ್ಲಪ್ಪ, ಏನು ಕೊಟ್ಟರು ಶಕ್ತಿಗೆ ನಿಭಾಯಿಸ್ತೀನಿ. ಒಂದು ಕೊಟ್ಟು ಒಂದು 6 ತಿಂಗಳು ನೋಡಲಿ, ಇಲ್ಲ ತೆಗೀಲಿ. ಬೇಕಾದ್ರೆ 6 ತಿಂಗಳಿಗೆ ಅಡ್ವಾನ್ಸ್ ಬೇಕಾದ್ರೆ ಬರ್ಸ್ಕೊಂಡೇ ಇಟ್ಕೊಳ್ಳಿ. ಸನ್ಯಾಸಿನೇ ಸಿಎಂ ಆಗ್ಯಾರ ಉತ್ತರ ಪ್ರದೇಶದಾಗ. ಸನ್ಯಾಸಿನೇ ಸಿಎಂ ಆಗಿದ್ದಾರೆ, ಸರಿ ಹೇಳಿದ್ರು. ಅಲ್ಲ, ಈಗ ಕೇಂದ್ರ ಸರ್ಕಾರದ ಒಂದು ಜಾತಿ ಗಣತಿ ಬರ್ತಾ ಇದೆ, ಅದನ್ನೆಲ್ಲ ಜೊತೆಗೆ ಮಾಡ್ರೆ ಬರ್ತೈತೆ. ಮತ್ತೆ ಇದು ಯಾಕೆ ಇದಕ್ಕೊಂದು ಯಾಕಿದ್ದೀವಿ ನೋಡೋಣ. CM ಸಾಹೇಬ್ರು ಅದ್ರ ಬಗ್ಗೆ ಸ್ಪಷ್ಟತೆಗೆ ಏನು ಹೇಳಿಲ್ಲ. ನಾನು ಮೀಡಿಯಾದಲ್ಲಿ ಒಂದು ತುಣುಕು ನೋಡಿದೆ. 13-14 ಹಳೇದಾಗಿದೆ, ಹೊಸ್ದಾಗಿ ಮಾಡಬೇಕು ಅನ್ನೋ ಒಂದು ಇದರೊಳಗೆ ಹೇಳಿದ್ದಾರೆ. ಮಾಡಿದ್ರೆ ಸ್ವಾಗತ ಮಾಡ್ತೀನಿ, ಮಾಡಲಿಲ್ಲ ಅಂದರೆ ಅದು ಚರ್ಚೆ ಮಾಡೋಣ.